ಕನಕಪುರ ಟೋಲ್ ಅಂದರೆ ಇದಾ? ಹಂಗಳ್ಳಾಡ್ತೈತದು. ಆ 3,000 ಕೊಟ್ಟು ಬ್ರೇಕ್ ಪ್ಯಾಡ್ ಹಾಕ್ಸಿದ್ದು ವರ್ತ್ ಅನ್ನೋದು ಗುರು. ಹೆಂಗೆ ನಿಲ್ಲೋದು ಗೊತ್ತಾ ಜುಪ್ ಅಂತ. ವಾಟ್ ಈಸ್ ಅಪ್ ಯೂಟ್ಯೂಬ್? ಸೊ ಫೈನಲಿ 4,000 ಫಾಲೋವರ್ಸ್ ಕೂಡ ಕಂಪ್ಲೀಟ್ ಆದರು. ಸೊ ಮತ್ತೆ 4,000 ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಕ್ಕೆ ಇನ್ನೊಂದು ಬ್ರೇಕ್ಫಾಸ್ಟ್ ರೈಡ್ ಮಾಡ್ತಿದ್ದೀನಿ. ಯಾರು ಬರ್ತಾರೆ, ಎಷ್ಟು ಜನ ಬರ್ತಾರೆ ಅಂತ ಒಂದು ಸ್ವಲ್ಪನೂ ಐಡಿಯಾ ಇಲ್ಲ. ಸೊ ಏನೇನಾಗುತ್ತೆ ಅಂತ ಎಲ್ಲ ತೋರಿಸ್ತೀನಿ, ಕೊನೆ ತನಕ ನೋಡಿ. ಲೆಟ್ಸ್ ಗೋ. ಸೊ ಗೇರ್ಸ್ ಎಲ್ಲ ಹಾಕೊಂಡು ಕೆಳಗೆ ಬಂದಿದ್ದೀನಿ. ಪೆಟ್ರೋಲ್ ಹಾಕ್ಸೋಕೆ ಆಲ್ರೆಡಿ ಹೋಗಿ ಕೋಲ್ಡ್ ಸ್ಟಾರ್ಟ್ ಮಾಡಿ ಪೆಟ್ರೋಲ್ ಹಾಕ್ಸೊಂಬಂದು ನಿಲ್ಲಿಸಿದ್ದೆ. ಸೊ ವಾಮಪ್ ಗೀಮಪ್ ಎಲ್ಲ ಆಯಿತು. ಲೆಟ್ಸ್ ಗೋ ಟು ದ ಡೆಸ್ಟಿನೇಷನ್. ತು ಪಹಲಾ ಪಹಲಾ ಪ್ಯಾರ್ ಹೈ ಮೇರಾ. ಗೈಸ್ ಡೆಸ್ಟಿನೇಷನ್ ಲೊಕೇಶನ್ ಬಂದುಬಿಟ್ಟು ಆ್ಯಸ್ ಯೂಶ್ವಲ್ ಸೇಮ್ ಎಸ್.ಟಿ. ಮಾಲ್ ಹತ್ರ. 7:30ಗೆ ಬರೋಕ್ಕೆ ಹೇಳಿದೆ ಎಲ್ರಿಗೂ. ಹೋಪ್ಫುಲಿ ಬರ್ತಾರೆ ಅಂತ ಅನ್ಕೋತೀನಿ. ಲೆಟ್ಸ್ ಗೋ. ಸೊ ಈ ಬ್ರಿಡ್ಜ್ ದಾಟಿದ ತಕ್ಷಣ ಒಂಥರ ನರ್ವಸ್ ಆಗೋದು ಗುರು. ಎಷ್ಟು ಜನ ಬಂದಿರ್ತಾರೋ ಎಷ್ಟು ಜನ ಬಂದಿರಲ್ಲೋ ಅಂತ. ಲೆಟ್ಸ್ ಸಿ. ಓ ಯಾವುದೋ ಬೇರೆ ರೈಡಿಂಗ್ ಗ್ರೂಪ್ ಇದೆ ಗುರು. ಇಲ್ಲಿ ಹಾಕೋಣ. ಓಹ್ ಲೆಟ್ಸ್ ಗೋ. ಅದ್ವೈತ್ ಬಂದಿಲ್ಲ ಇನ್ನು, ಯಾರು ಬರ್ತಾರೆ. ವಿಷ್ಣು ಫರಾನ್. ಓ ಇನ್ನೊಬ್ರು ಬಂದರು. ಹಾಯ್ ಬ್ರೋ. ಹಾಯ್, ಗುಡ್ ಮಾರ್ನಿಂಗ್ ಬ್ರೋ. ಹುಲಿ ಆರಾಮ? ಏನು ಸಮಾಚಾರ? ನೋಡಿದೆ ಫಸ್ಟ್ ವೀಡಿಯೋನೇ 140 ಹೋಗಿ ಹಂಗೆ ಒಂದು ಓಡುತ್ತೆ, 10 ಓಡಲ್ಲ. ಒಂದು ಇವಾಗಿಂದ ಎಷ್ಟು ಒಂದು 12 ಪೋಸ್ಟ್ ಹಾಕಿದ್ದೀನಿ ಅಷ್ಟೇ. ಒಂದು ಹೋಯ್ತಾ ಎಲ್ಲ ಇನ್ನು ಒಂದು ನಿನ್ನೆ ಇದೇ ಫಸ್ಟ್ ವೀಡಿಯೋ 3,000 ದಾಟಿರೋದು, 100 ಲೈಕ್ ಕ್ರಾಸ್ ಮಾಡಿರೋದು. ಕ್ರೇಜಿ. ಸೊ 1 2 3 4 5 6 7 8 9 10. ಸೊ ಒಂದು 13 ಜನ ಇದ್ದೀವಿ. ಆಲ್ರೆಡಿ ಟೈಮ್ ಆಯಿತು, ಹೋಗ್ಬೇಕು. ಇವಾಗ ವೇಟ್ ಮಾಡೋಕ್ಕಾಗಲ್ಲ, ಬಿಸಿಲಿದೆ ಹೆವಿ. ಹಾಂ ಅಮ್ಮ. ಸೊ ಗೈಸ್ ಎಲ್ಲರೂ ಹೋಗ್ತಿದ್ದೀವಿ. ಅರೌಂಡ್ 13 ಜನ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ನಾನು ಆ್ಯಕ್ಚುಲಿ ತುಂಬ ಕಮ್ಮಿ ಜನ ಬರ್ತಾರೆ ಅಂದ್ಕೊಂಡಿದ್ದೆ, ಬಿಕಾಸ್ ವಿಡಿಯೋ ಅಷ್ಟು ರೀಚ್ ಆಗಿರಲಿಲ್ಲ. ಬಟ್ ಬಂದಿದ್ದಾರೆ ಗುರು. ಗೈಸ್ ಡೆಸ್ಟಿನೇಷನ್ ಬಂದುಬಿಟ್ಟು ಇಲ್ಲಿಂದ 110 ಕಿಲೋಮೀಟ್ರ್ ಇದೆ. ನಾವು ಸ್ಟ್ರೇಟು ಹೋಗ್ಬೋದು, ರೈಟು ಹೋಗ್ಬೋದು. ರೈಟ್ ತೋರಿಸ್ತಿದೆ, ಕೆಳಗೆ ಹೋಗಿ ಫ್ಲೈಓವರ್ ಕೆಳಗೆ ಹೋಗಿ ರೈಟ್ ಹೋಗೋ ಅಂತ. ಸೊ ಹಂಗೆ ಹೋಗ್ತೀವಿ. ಲೆಟ್ಸ್ ಸಿ ಎಷ್ಟು. ಲೈಕ್ ಗೂಗಲಲ್ಲೆಲ್ಲ ತೋರಿಸ್ತೈತೆ 11 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ. ಸೊ ಅಷ್ಟರೊಳಗೆ ರೀಚ್ ಆದರೆ ಒಳ್ಳೆಯದು. ಜಿಡ್ ಈಸ್ ದೇರ್. ಓ ಶೀಶ್, ಈಸಿ ಬ್ರೋ. ಕ್ರೇಜಿ ಗುರು, ಕ್ರೇಜಿ. ಸೊ ಗೈಸ್ ಇವಾಗ ಗುರುಗುಂಟೆಪಾಳ್ಯಕ್ಕೆ ಬಂದಿದ್ದೀವಿ. ಇಲ್ಲಿಂದ ರೈಟ್ ತೊಗೊಂಡು ತುಮಕೂರು ರೋಡ್ಗೆ ನಾವು ಹೋಗಬೇಕು. ಸೊ ಯಾ, ಜೈ ಶ್ರೀರಾಮ ರಾಮ 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 ಜೈ ಶ್ರೀರಾಮ್. ಓಕೆ, ಇದು ಔಟರ್ ರಿಂಗ್ ರೋಡ್ ಗಾಯ್ಸ್ ಇದು. ಸೊ ಇದು ನನಗೆ ಆ್ಯಕ್ಚುಲಿ ಸ್ಟ್ರೇಟ್ ತೋರಿಸ್ತಿತ್ತು, ನಾನು ಸ್ಟ್ರೇಟ್ ಹೋಗ್ಬಿಟ್ಟಿದ್ದೆ. ಒಬ್ಬರು ಕನಕಪುರ ಓಡಾಡೋರು ಒಬ್ರು ಇದ್ದಾರೆ, ಅಂದರೆ ಯೂಶ್ವಲಿ ಅಲ್ಲೇ ಓಡಾಡೋರು, ಅಲ್ಲೆಲ್ಲ ಓದೋರು ಇದ್ದಾರೆ. ಅವರು ಇಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಇವಾಗ. ಲೆಟ್ಸ್ ಗೋ ಗೈಸ್. ಲಿಟ್ರಲಿ ಹೇಳ್ತಿದ್ದೀನಿ, ಮಿರರಲ್ಲಿ ನಾನು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಎಲ್ಲ ಬೈಕ್ಸು ಆ ಹೆಡ್ಲೈಟ್ಸ್ ಇರುತ್ತಲ್ಲ, ನಾನು ಏನು ಹೇಳಲಿ ಗೈಸ್ ನಿಮಗೆ, ದಟ್ ಯು ಶುಡ್ ಎಕ್ಸ್ಪೀರಿಯನ್ಸ್. ಹಂಗೆ ಅಲ್ಲಾಡ್ತೈತದು. ಹಾಂ ಅಲ್ಲಾಡಲ್ವಾ? ಹಾಂ, ವೈಬ್ರೇಷನ್ ಡ್ಯಾಂಪ್ನರ್. ವಜ್ರಹಳ್ಳಿಗೆ ಬಂದೀವಿ. ಎಸ್ ಸೋಮೇಶ್. ಐಮ್ ಗುಡ್ ಬ್ರೋ. ಹಾಯ್ ಬ್ರೋ. ನೀವು ಕಾಲ್ ಮಾಡಿದವ್ರು ನೀವೇನಾ? ನೀವಾ? ಇಲ್ಲ ಇಲ್ಲ, ಕಾಲ್ ಮಾಡಿದ್ದು ನೀವಾ? ಹಾಂ, ಬೇರೆ ವಯಸ್ಸು ನಿಮ್ಮ ಥರ ಇರಲಿಲ್ಲಲ್ಲ. ಹೆಲ್ಮೆಟ್ ಹಾಕ್ಕೊಂಡಿದ್ದೆ.
ಹೋಗೋಣ. ಇವತ್ತು ಮೆಮೊರಿ ಕಾರ್ಡ್ ಪ್ರೈಸಸ್ ಹೇಳಿದ್ರಾ ಬ್ರೋ? ಹಾಂ ಬ್ರೋ ಹೆವಿ ಆಗಿದೆ ಇವಾಗ. ಹಾಂ ಮೆಮೊರಿ ಕಾರ್ಡ್ ಪ್ರೈಸ್ ಹೌದಾ? ಯಾಕಂದರೆ ಗೋಲ್ಡ್ ಪ್ರೈಸ್ ಜಾಸ್ತಿ ಆಯ್ತಲ್ಲ, ಸೊ ಮೆಮೊರಿ ಕಾರ್ಡಲ್ಲಿ ಗೋಲ್ಡ್ ಯೂಸ್ ಮಾಡ್ತಾರೆ, ಆ್ಯಕ್ಚುಯಲ್ ಗೋಲ್ಡು. ತಗೊಂಡ್ಬಿಡ್ಬೇಕಿತ್ತು, ತಗೊಂಡಿಲ್ಲ ನಾನು. ಒಂದು 2-3 ವರ್ಷದಿಂದ ಎಷ್ಟು ಕಮ್ಮಿ ಆಗಿತ್ತು ಬ್ರೋ. 1 ವರ್ಷ ಮುಂಚೆ. ಹಾಂ 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 ಹೋಗೋಣ. ಕನಕಪುರ ಟೋಲಿಗೆ ರೀಚ್ ಆಗಿದ್ದೀವಿ. ಕನಕಪುರ ಟೋಲ್ ಅಂದರೆ ಇದಾ? ನಾನು ಮೈಸೂರಿಂದ ಬರಬೇಕಾದ್ರೆ ಐ ವಾಸ್ ಟೆಲ್ಲಿಂಗ್ ಇದಂತ, ನಾನು ಅಲ್ಲಿ ತೊಗೋಬೇಕಾ ಇಲ್ಲ ನೈಸ್ ರೋಡು ಅಂತ ನಾನು ಮಾತಾಡ್ತಿದ್ದೆ. ನೀವು ಮೈಸೂರು ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಓಕೆ, ಇಲ್ಲಿ ಇದು ಕನಕಪುರ ಟೋಲ್ ಅಂದರೆ. ಓ ಮೈ ಗಾಡ್. ಸೊ ನೌ ಐ ನೋ. ನಾನು ಹಿಂಗೆ ತಿರುಗಿಲ್ಲ ಅಂದರೆ ನನಗೆ ಇಷ್ಟು ಐಡಿಯಾನೇ ಇರ್ತಿರ್ಲಿಲ್ಲ. ಆಲ್ರೆಡಿ ಬಂದಿದ್ದೀನಿ, ಆ ರೋಡಿಂದ ಸ್ಟ್ರೇಟ್ ಹೋಗಿದ್ದೀನಿ ನಾನು ಅವತ್ತು. ಓಕೆ ಲೆಟ್ಸ್ ಗೋ. ಸಾಗರ್ ಕಾಲೇಜ್ ಬಾಯ್ಸ್. So Dayanand Sagar College, first time I am seeing is the Dayanand Sagar College is the. Woohoo! Let's go. Oh. ಬಾಯ್ಸ್ ಎಲ್ಲ ರೊಚ್ಚಿಗೆ ಎದ್ಬಿಟ್ಟಾರೆ ಬಿಕಾಸ್ ಇಲ್ಲಿ ತನಕ ಟ್ರಾಫಿಕ್ ಇತ್ತು. ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ. Crazy guys. Oh my god bro, what is this? Woohoo! ओ भाई रोड देखो भाई, क्रेजी भाई, क्रेजी. ओ माय गॉड, ड्यूक ಹೋಯ್ತು ಗುರು ಅಲ್ಲಿ. ಎಲ್ಲಿ ಸಿಕ್ಸಿ ಕಾಳೋದು ಗೊತ್ತಾ? ಓಕೆ ಗೈಸ್, ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೀವಿ. 20 ಕಿಲೋಮೀಟ್ರ್ ಇದೆ ಏನೋ ಹೋಟ್ಲು. ಸ್ವಲ್ಪ ಒಂದು 5 ಜನ ಅಲ್ಲೇ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದಾರೆ, ಅವರು ಬರ್ತಾರೆ ಡೈರೆಕ್ಟ್ ಹೋಟ್ಲಿಗೆ. ಸೊ ನಾವು ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ವಿ, ಬಟ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಬಿಸಿಲಿದೆ ಗುರು ಹೆವಿ. 1 ನಿಮಿಷ ನಿಂತ್ರೂ ಸತ್ತೋಗಂಗೆ ಆಗ್ತಿದೆ, ಅದಕ್ಕೆ ನಾವು ಹೋಗ್ತಿದ್ದೀವಿ. ಹೈವೇಯಿಂದ ಜಸ್ಟ್ ರೈಟ್ ತೊಗೊಂಡ್ವಿ. ಸೊ ಇಲ್ಲಿಂದ 600 ಮೀಟ್ರ್ ಇದೆ. ಹಳ್ಳಿ ಅನಿಸುತ್ತೆ ಗಾಯ್ಸ್, ಇದು ಹಳ್ಳಿ. ತಿರುಮಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ನೋ ನಾಟ್ ದಿಸ್ ಟೈಮ್. ಮಧುಚಂದ್ರ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ನೋ ಬ್ರೋ, ವಿ ಆರ್ ಗೋಯಿಂಗ್ ಟು ಬಾಬು ಹೋಟೆಲ್. ಓ ಹಳ್ಳಿ ಮನೆ. ಈ ಥರ ಮನೆ ನೋಡಿದ್ರೆ ನಂಗೆ ಖುಷಿ ಆಗುತ್ತೆ. ಮನ ಒಳ್ಳೆ ನನ್ನ ಮನ ಬಂದೀನಿ. ಬಾಬು ಹೋಟ್ಲ್ ಬಂತು. ಬೋರ್ಡ್ ನೋಡಿ ಎಷ್ಟು ದೊಡ್ಡದಿದೆ. ಮಸ್ತ್ ಮದವಲ್ಲ. ಎಲ್ಲಿ ನಿಲ್ಲಿಸ್ಬೇಕು ಗುರು ಗಾಡಿ? ಜನ ಇದ್ದಾರೆ ಎಲ್ಲ ಒಂದೇ ಗೋಡೆ ನಿಲ್ಸೋಣ ಅವರು. ನಮ್ಮ ಸ್ವೀಟಿ ನಾಳೆಗೆ ನಿಂದಿರಲಿ. ಓಕೆ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ ಲೊಕೇಶನ್ಗೆ. ಬೈಕ್ಸ್ ಎಲ್ಲ ನೋಡ್ಬೋದು ನೀವು. ಓಕೆ ಗೈಸ್, ಜಸ್ಟ್ ರೀಚ್ ಆದ್ವಿ. ಕುಂದ್ರಕ್ಕಂತೂ ಜಾಗ ಇಲ್ಲ. ಹೆಂಗಿದೆ ಬ್ರೋ? ಬೆಣ್ಣೆ ಇಡ್ಲಿ ಮೇಲೆ ಹಾಕೊಂಡಿರ್ತೀವಿ. ಎಲ್ಲ ನಿಂತು ತಿಂತಿದ್ದಾರೆ ಪಾಪ. ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಇದು ಬೆಣ್ಣೆ ಇದೆ. ಸೊ ಈ ಥರ ಇಡ್ಲಿ ತೊಗೊಂಡು, ಬೆಣ್ಣೆ ತೊಗೊಂಡು, ಚಟ್ನಿ ತೊಗೊಂಡು, ಕ್ರೇಜಿ ಲಿಟ್ರಲಿ ತುಂಬ ಸಖತ್ತಾಗಿದೆ ಇಡ್ಲಿ. ಸೊ ಗೈಸ್, ಸ್ವಲ್ಪ ಲೇಟ್ ಆಗಿಬಿಟ್ಟಿದ್ದೀವಿ. ಕೆಲವು ಜನಕ್ಕೆ ಸಿಕ್ತು, ಆಮೇಲೆ ಕೆಲವು ಜನಕ್ಕೆ ಸಿಕ್ಕಿಲ್ಲ. ಸೊ ಸಿಕ್ದವರೆಲ್ಲ ತಿಂದ್ಬಿಟ್ಟು ಇವಾಗ ದೋಸೆಗೆ ವೆಯ್ಟ್ ಮಾಡ್ತಿದ್ದೀವಿ. ದೋಸೆ ಎಲ್ರಿಗೂ ಸಿಗುತ್ತೆ. ಇಡ್ಲಿ ಖಾಲಿ ಆಗ್ಬಿಡ್ತು ನಾವು ಬರೋಷ್ಟಿಗೆ. ಸೊ ಇಡ್ಲಿ ಕೆಲವು ಜನಕ್ಕೆ ಸಿಕ್ತು, ನನಗೆ ಸಿಕ್ತು, ಇನ್ನೊಂದು 4-5 ಜನಕ್ಕೆ ಸಿಕ್ತು. ಬಟ್ ಇನ್ನೊಂದು ಮೇಜರ್ಲಿ 8-9 ಜನಕ್ಕೆ ಸಿಕ್ಕಿಲ್ಲ. ಎಲ್ಲರೂ ಖಾಲಿ ನಿಂತಿದ್ದಾರೆ. ವಿಡಿಯೋ ಎಲ್ಲ ಮಾಡಿಬಿಡ್ತೀವಿ ಇವಾಗ.
ಸಾಹಸ ಹಾಕಿ ಹುಷಾರು ಹಾಂ ಹಾಕಿ ಏ ಯಾರು ಇರೋ ಏ ಬ್ರೋ ಬನ್ನಿ ದೋಸೆ ತಿನ್ನಿ ಇಲ್ಲ ಅದು ಸಿಗಲ್ಲ ಆಮೇಲೆ ಬರ್ತಾ ಇದ್ದಾರಾ ಪ್ಲೇಟಲ್ಲಿ ಹಾಕಿಟ್ಟಿರಿ ಇನ್ನೂ 3 ಜನ ಬರ್ತಾ ಇದ್ದಾರೆ ಇದು ಹಾಕಿ ಒಂದು 10 ನಿಮಿಷ ಬಂದ್ರಾ ಬ್ರೋ ಸ್ವಲ್ಪ ಕ್ಯಾಮ್ರಾ ಇಟ್ಕೋತೀರಾ ಈ ಥರ ನಾನು ಕಾಣಿಸಂಗೆ ಸೊ ಗೈಸ್ ಇವಾಗ ದೋಸೆ ಟ್ರೈ ಮಾಡ್ತಿದ್ದೀನಿ ಮೊಬೈಲ್ ದೋಸೆ ಇಡ್ಲಿಗಿನ ಚೆನ್ನಾಗಿದೆ ಬ್ರೋ ಯಾರಾದರೂ ಹೇಳಿ ಬ್ರೋ ಹೆಂಗಿದೆ ಅಂತ ಬನ್ನಿ ಚೆನ್ನಾಗಿತ್ತಾ ಸೊ ಗೈಸ್ ಲೈನಪ್ ನೋಡ್ತೀರಾ ಅಂದರೆ ಪ್ಯಾಷನ್ ಪ್ರೋ ನಮ್ದಲ್ಲ ಡ್ಯೂಕ್ 160 R15 ನಿಂಜಾ 300 ಡ್ಯೂಕ್ 250 ಡ್ಯೂಕ್ 390 ಡ್ಯೂಕ್ 390 ಡ್ಯೂಕ್ 250 ಡ್ಯೂಕ್ 390 ಆಮೇಲೆ ಇದು ನಮ್ದಲ್ಲ ಇದು ನಮ್ಮದು ADV 390 NS 200 ಸಾರಿ NS 400 ಇದೊಂದು ಡ್ಯೂಕ್ 390 ಅಲ್ಲಿ NS 400 ಆಮೇಲೆ ಸ್ಪೀಡ್ 400 ಅವ್ರದ್ದು ಸ್ಪೀಡ್ 400 ಸೊ GT 650 ಎಕ್ಸ್ಪಲ್ಸ್ ಸೊ ಹಂಗೆ ನೋಡ್ಬೇಕಂದ್ರೆ ಟೋಟಲಾಗಿ 1 2 3 4 5 6 7 8 9 10 11 12 13 14 15 ಗಾಡಿ ಇದೆ ನನಗೂ ಅದೇ ಖುಷಿ ಆಗೋದು ಬ್ರೋ ಇಲ್ಲಿ ಯಾರು ಬಂದ್ರೂ ಒಂದು 5 ನಿಮಿಷದಲ್ಲಿ ಎಲ್ಲರೂ ಅವ್ರವ್ರ ಫ್ರೆಂಡ್ ಆಗಿ ಎಲ್ಲರೂ ನನಗೆ ಅಷ್ಟೇ ಮಾತಾಡ್ಸಲ್ಲ ಅವ್ರಿಗೆಲ್ಲ ಮಾತಾಡ್ಸ್ಕೊಂಡ್ಬಿಟ್ಟು ಫ್ರೆಂಡ್ಸ್ ಆಗಿ ಸೊ ಅದೊಂದು ಯೂಶುವಲಿ ಗ್ರೂಪಲ್ಲಿ ಅಂದರೆ ಅದೇ ಆಫೀಸ್ ಅವರೆಲ್ಲ ಅಂದ್ರೂ ಕೂಡ ಲೈಕ್ ಅವ್ರು ಬರಲ್ಲ ಅದು ಪ್ಲಾನ್ ಇದೆ ಅಂತ ಇನ್ಸ್ಟಾಗ್ರಾಮ್ ಇರೋದ್ರಿಂದ ಅಟ್ಲೀಸ್ಟ್ ನಾವು ಯಾವಾಗ ಬೇಕಾದ್ರೂ ಹೋಗ್ಬೋದು ಎಕ್ಸಾಕ್ಟ್ಲಿ ಕೂಡ ಲೈಕ್ ವರ್ಕ್ ಮಾಡಿದ್ರು ಕೂಡ ಅದೇ ಅದು ಒಂದು ವೀಕ್ ಫುಲ್ ತಲೆನೋವು ಆಗಿ ಇವಾಗ ಒಂದು ಎಸ್ಕೇಪ್ ಅಂದರೆ ಈಗ ಬೈಕ್ ಓಡಿಸೋದು ಹಂಗಾಗ್ಬಿಟ್ಟಿದೆ ನಮಗೆ ಬನ್ನಿ ಬ್ರೋ ಇಂಟರ್ವ್ಯೂ ಐತೆ ಎಲ್ಲರದ್ದು ಇವಾಗ ರೆಸ್ಯೂಮೆ ತಗೊಂಬರ್ರಿ ರೆಸ್ಯೂಮ್ ಇನ್ಸ್ಟಾಗ್ರಾಮ್ ಐಡಿ ಕ್ಯಾಮ್ರಾ ಒರೆಸ್ಲೇ ಒರೆಸ್ತೀನಿ ತಡಿ ಏ ಬ್ರೋ ನಿಮಗೆ ನಿಮ್ದು ಹಾಕಿದ್ದೀನಿ ಬ್ರೋ ನೋಡಿದಾರೆ ಏ ಬಾದ್ವಿ ತಿಂದ ದೋಸೆ ಏ ಬ್ರೋ ನೀನು ತಿಂದಿದ್ದೀರಾ ದೋಸೆ ಒಂದು ತಿನ್ಬಾ ಇನ್ನೊಂದು ಐತೆ ಬಾ ಹಾಂ ಸಾಕಾ ಯಾರಿಗೆ ಕೊಡೋದು ಇವಾಗ ಜಾಸ್ತಿ ಆಗಿ ಬ್ರೋ ತಿಂತೀರಾ ಚಟ್ನಿ ಅಲ್ಲೋ ಒಳಗೋಗಿ ಅಲ್ಲೋ ಕುಂತ್ಬಿಡು ಫ್ಯಾನ್ ಇದೆ ಸೊ ಆಚೆಯಿಂದ ಹಿಂಗಿದೆ ಗೈಸ್ ಬ್ರೋ ಬನ್ನಿ ಬ್ರೋ ಮಾತಾಡಿ ಏನಾದರೂ ಯಾವ ಕಾಲೇಜ್ ನಿಮ್ಮದು ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಎಲ್ಲಿ ಬೆಲ್ ರೋಡಲ್ಲಿರೋದಾ ಬೆಲ್ ರೋಡ್ ಏನು ಅನಿಸ್ತು ಬ್ರೋ ಬೆಸ್ಟ್ ಎಲ್ಲಾದರೂ ಹೇಳ್ಬೇಕಲ್ಲ ಬೆಸ್ಟ್ ಅಂದರೆ ಹೇಗೆ ರೈಡ್ ವಾಸ್ ಅಮೇಜಿಂಗ್ ಹಾಂ ಪೀಸ್ ಹಾಂ ಮತ್ತು ಬಿಸಿಲು ಜಾಸ್ತಿ ಓಕೆ ಒಂದು ರಿಗ್ರೆಟ್ ಏನಂದರೆ ಇವ್ರ ಹತ್ರ ರೈಸು ಸಿಗುತ್ತಂತೆ ಪುಳಿಯೋಗರೆ ರೈಸ್ ಬಾತು ಆಮೇಲೆ ಏನೇನೋ ಅದೊಂದು ಟ್ರೈ ಮಾಡೋಕ್ಕಾಗಿಲ್ಲ ಬಿಕಾಸ್ ಇಲ್ಲಿ ಬರೋದೇ ಎಲ್ಲ ಟ್ರೈ ಮಾಡಬೇಕು ಅಂತ ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಅಲ್ಲ ಸೊ ರೈಸ್ ಟ್ರೈ ಮಾಡೋಕ್ಕಾಗಿಲ್ಲ ಅವ್ರು ಹೇಳಿದ್ರು ಮತ್ತೊಂದು ಸಲ ಬರ್ರಿ 9 ಗಂಟೆಗೆ ಬರಬೇಕಂತೆ ಬರೋಂಗಿದ್ರೆ ಇಲ್ಲಿ ಸೊ ನೀವೇನಾದರೂ ಯಾರಾದ್ರು ಬರೋಂಗಿದ್ರೆ ಇಲ್ಲಿ 9 ಗಂಟೆಗೆ ರೀಚ್ ಆಗಬೇಕು ನೀವು ವೀಕ್ ಡೇಸಲ್ಲೆಲ್ಲ ಓಕೆ ಬಟ್ ವೀಕೆಂಡ್ಸಲ್ಲಿ ಬರೋಂಗಿದ್ರೆ 9 ಗಂಟೆಗೆ ರೀಚ್ ಆಗಿ ಬೆಂಗಳೂರಿಂದ ಅರೌಂಡ್ ನೀವು 7ಗೆ ಬಿಟ್ಟರೆ 2 ಗಂಟೆಯಲ್ಲಿ ರೀಚ್ ಆಗ್ತೀರಾ ಸೊ ಹಂಗೆ ಮಾಡ್ಕೊಂಡು ಆ್ಯಕ್ಚುಲಿ ಬನ್ನಿ ಗಾಯ್ಸ್ ಇಲ್ಲಿ ನಾನು ಹೇಳ್ತಿದ್ದೀನಲ್ಲ ಇಟ್ಸ್ ಆ್ಯಕ್ಚುಲಿ ಗುಡ್ ಎಲ್ಲಿ ಬ್ರೋ ನೀವು ಯಾವ ಕಾಲೇಜು ನಾರಾಯಣ ಹೌದಾ ನೀವು ಇವರು ಮಿಡ್ಲಲ್ಲಿ ಜಾಯ್ನ್ ಆದ್ರೆ ಆ್ಯಕ್ಚುಲಿ ನೀವು ಫಸ್ಟೆಲ್ಲ ಬರ್ತಿದ್ರಲ್ಲ ನೀವೆಲ್ಲೋ ಆ ರೂಟಲ್ಲೇ ಹೊಂಟಿದ್ದೀರಾ ಅಂತ ಅಂದ್ಕೊಂಡೆ ನಾನು ನಮ್ಮವ್ರಂತ ಗೊತ್ತಿಲ್ಲ ಆಮೇಲೆ ನಿಲ್ಲಿಸ್ನಲ್ಲ ನಾನು ಎಸ್ಟಿಮಾಲ್ ಹೋದ್ರೆ ಡಬಲ್ ಆಗುತ್ತೆ ಹಾಂ ಅದೇ ಗೊತ್ತಾಯಿತು ತುಂಬ ಜನ ಹಂಗೆ ಅಲ್ಲಿಂದನೇ ಜಾಯ್ನ್ ಆಗ್ತೀನಿ ಅಂತ ಹೇಳಿದರು ನಾನು ಅಂದ್ಕೊಂಡೆ ನೀವು ಹಂಗೆ ಹೋಗ್ತಿದ್ದೀರಾ ಆನ್ ದ ವೇ ಅಂತ ಆಮೇಲೆ ನಿಲ್ಸಿದ ಮೇಲೆ ಗೊತ್ತಾಯ್ತು ನಿಮ್ಗೆ ನೋಡಿ ಮುರಿದು ಅವನ ಹತ್ರ ಐತೆ ಹೌದಾ ಓಕೆ ಬ್ರೋ ಏನೋ ಒಂದು ಐತೆ ಚೆನ್ನಾಗಿದೆ ಯೂಸ್ ಮಾಡೋಕ್ಕೆ ವೀಡಿಯೋಸ್ ಎಲ್ಲ ಸಾಕಾಗುತ್ತೆ ಇದರಲ್ಲೆಲ್ಲ ಬೈಕಲ್ಲಿ ಮಾಡ್ಬೋದು ಬೇರೆ ಬೈಕಲ್ಲಿ ಕುಂತು ಓಕೆ ಅಕ್ಕ ಥ್ಯಾಂಕ್ ಯು ತುಂಬ ಚೆನ್ನಾಗಿತ್ತು ಬೇಗ ಬನ್ನಿ ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡಿಕೊಂಡ್ರೆ ಬೇಗ ಇಲ್ಲ ನಾವು ಇವರೆಲ್ಲ ನಾವು ಫಸ್ಟಿಂದ ಮೀಟ್ ಆಗಿಲ್ಲ ನಾವು ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ ಫಾಲೋ ಮಾಡೋರು ಇವರು ನಾ ಇನ್ಸ್ಟಾಗ್ರಾಮ್ ಮಾಡೋನು ಸೊ ನಾನು ಹಿಂಗೆ ಹಾಕಿದ್ದೆ ವಿಷ್ಣು ದಾದಾ ಅಂತಿದೆ ವಿಷ್ಣು